ವೆಲ್ಕಮ್ ಬ್ಯಾಕ್ ಟು ಎದು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ನೀವು ಫ್ಯೂಚರ್ನಲ್ಲಿ ಹೈ ಸ್ಯಾಲರಿ ಜಾಬ್ಸ್ ಬೇಕು ಅಂತ ಯೋಚಿಸ್ತಿದ್ದೀರಾ? ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಆಸೆ ಇದೆನಾ? ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು, ಯಾವುದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೋದಾದ ಒಂದು ಕರಿಯರ್ ಬೇಕು ಅಂತ ನೀವೇನಾದರೂ ಯೋಚಿಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಯಾಕಂತಂದರೆ ಇವತ್ತು ಈ ವಿಡಿಯೋನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಈ ಕೋರ್ಸ್ ಡೀಟೇಲ್ಸು, ಎಲಿಜಿಬಿಲಿಟಿ ಮತ್ತು ಫ್ಯೂಚರ್ ಸ್ಕೋಪ್ ಎಲ್ಲನೂ ಡೀಟೇಲ್ಸ್ ಆಗಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಏನು ಅಂತೇಳಿ ನೋಡೋದಾದರೆ, ಮೊದಲಿಗೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಇಂಟರ್ನೆಟ್ ಮತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿ ಯಾವುದೇ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಪ್ರಮೋಟ್ ಮಾಡುವ ಒಂದು ಪ್ರೋಸೆಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಪ್ರಮೋಷನ್, ಗೂಗಲ್ ಸರ್ಚ್ ರಿಸಲ್ಟ್. ಸೊ ಇವೆಲ್ಲ ಒಂದು ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಈಗ ಈ ಡಿಜಿಟಲ್ ಮಾರ್ಕೆಟಿಂಗ್ ಇಷ್ಟ್ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲ ಟ್ರೆಂಡ್ ನಡೀತಾ ಇರೋದೇ ಡಿಜಿಟಲ್ ಮಾರ್ಕೆಟಿಂಗ್. ಇವತ್ತು ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಸಸ್ ಆನ್ಲೈನ್ಗೆ ಶಿಫ್ಟ್ ಆಗ್ತಾ ಇವೆ. ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಕಂಪ್ನೀಸ್ವರೆಗೂ ಎಲ್ಲರೂ ಆನ್ಲೈನ್ ಕಸ್ಟಮರ್ಸೇ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಕಂಪ್ನೀಸ್ಗೆ ಸ್ಕಿಲ್ಡ್ ಡಿಜಿಟಲ್ ಮಾರ್ಕೆಟರ್ಸ್ ಬೇಕಾಗುತ್ತೆ. ಸಪೋಸ್ ಒಂದು ರೆಸ್ಟೋರೆಂಟ್ಸ್ಗೆ ಹೆಚ್ಚು ಕಸ್ಟಮರ್ಸ್ ಬೇಕು, ಒಂದು ಕ್ಲೋದಿಂಗ್ ಬ್ರ್ಯಾಂಡ್ಗೆ ಇನ್ಸ್ಟಾ ಫಾಲೋವರ್ಸ್ ಬೇಕು, ಅಥವಾ ಒಂದು ಕಂಪ್ನಿಗೆ ಆನ್ಲೈನ್ ಸೇಲ್ಸ್ ಇನ್ಕ್ರೀಸ್ ಮಾಡಬೇಕು. ಇವೆಲ್ಲ ಮಾಡೋಕ್ಕೆ ಡಿಜಿಟಲ್ ಮಾರ್ಕೆಟರ್ ಹೆಲ್ಪ್ ಮಾಡ್ತಾರೆ. ಸೊ ಈ ಡಿಜಿಟಲ್ ಮಾರ್ಕೆಟರ್ ಯಾವಾಗ ಆಗ್ತೀವಿ ಅಂತಂದರೆ, ಈ ಕೋರ್ಸ್ ಮಾಡಿಕೊಂಡ್ರೆ ನೀವು ಡಿಜಿಟಲ್ ಮಾರ್ಕೆಟರ್ ಆಗ್ಬೋದು. ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಪ್ರೊಫೆಷ್ನಲ್ ಸ್ಕಿಲ್ ಬೇಸ್ಡ್ ಕೋರ್ಸ್ ಆಗಿರುತ್ತೆ. ಆ್ಯಂಡ್ ಈ ಕೋರ್ಸ್ನಲ್ಲಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಆನ್ಲೈನ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಕಲಿಸ್ಕೊಡ್ತಾರೆ. ಮತ್ತು ಈ ಕೋರ್ಸ್ನಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಈ ಕೋರ್ಸ್ ಮಾಡಿಕೊಂಡ್ರೆ SEO, ಸೋಷಿಯಲ್ ಮೀಡಿಯಾ ಇವೆಲ್ಲದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ಸೊ ಈ ಕೋರ್ಸ್ ಡ್ಯೂರೇಷನ್ ನಾವೇನು ಹೇಳ್ತೀವಿ ಅದು ಬಂದುಬಿಟ್ಟು 6 months to 1 year ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಅಗೇನ್. ಅಥವಾ 2 ವರ್ಷದ ಕೋರ್ಸ್ ಕೂಡ ಇರುತ್ತೆ. ಸೊ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕ್ರ್ಯಾಶ್ ಕೋರ್ಸಸ್ ಕೂಡ ನೀವು ಮಾಡ್ಕೋಬೋದು. ಅದು 3 ರಿಂದ 4 ತಿಂಗಳ ಡ್ಯೂರೇಷನ್ವರೆಗೂ ಇರುತ್ತೆ. ಬಟ್ ನಿಮಗೊಂದು ಪ್ರಾಪರ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂತಂದರೆ ಮಿನಿಮಮ್ 6 months ಕೋರ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕಲಿಸ್ಕೊಡ್ತಾರೆ ಆ್ಯಂಡ್ ನೀವು ಕಲಿತೀರಾ ಕೂಡ ಅಲ್ಲಿ. ಸೊ ಈ ಕೋರ್ಸ್ ಮಾಡೋಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ ಅಂತೇಳಿ ನೋಡೋದಾದರೆ, ನೀವು 10th ಪಾಸ್ ಆಗಿರ್ಬೋದು, ಅಥವಾ 12th ಅಥವಾ ಗ್ರ್ಯಾಜುಯೇಷನ್ ಪಾಸ್ ಆದರೂ ಈ ಕೋರ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿದ್ದೀರಾ, ಬಿಸ್ನೆಸ್ ಓನರ್ಸ್ ಆಗಿದ್ದೀರಾ, ಅಥವಾ ಹೌಸ್ ವೈಫ್ಸ್ ಆಗಿದ್ದರೂ ಕೂಡ ನೀವು ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕಲಿಬೋದು. ಭಾಳಷ್ಟು ಜನ ಒಂದು ಕಾಮನ್ ಕ್ವೆಶನ್ ಕೇಳ್ತಾ ಇರೋದು, ಇದರಲ್ಲಿ ಕೋಡಿಂಗ್ ಬೇಕಾಗುತ್ತಾ ಅಂಥೇಳಿ. ಸೊ ಇದರಲ್ಲಿ ಯಾವುದೇ ಥರ ಕೋಡಿಂಗ್ ಬೇಕಾಗೋದಿಲ್ಲ. ಸೊ ಬೇಸಿಕ್ ಕಂಪ್ಯೂಟರ್ಸ್ ನಾಲೆಜ್ ಇದ್ದರೆ ನಿಮಗೆ ಸಾಕು. ಇಲ್ಲಿ ಕೋಡಿಂಗ್ ಏನು ಒಂದು ಕಂಪಲ್ಸರಿ ಇಲ್ಲ. ಬಟ್ ನಿಮಗೆ ಲೈಕ್ ವೆಬ್ಸೈಟ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಥವಾ ವರ್ಡ್ ಪ್ರೆಸ್ ಗೊತ್ತಿದ್ದರೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಆಗಿರುತ್ತೆ ಅಷ್ಟೇ. ಅದನ್ನು ಬರಲ್ಲ ಅಂತಂದರೆ ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಂಡಾಗ ನೀವು ಬೇಸಿಕ್ ಏನೇನು ಸಬ್ಜೆಕ್ಟ್ಸ್ ಓದ್ತೀರಾ ಅಂತೇಳಿ ನೋಡೋದಾದರೆ, ಇಲ್ಲಿ ನೋಡಿ, ನೀವು ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ SEO ಅಂತ ಕರಿತೀವಿ. ಸೊ ಇದು SEO ಬಗ್ಗೆ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ SEO ಅಂತಂದರೆ ವೆಬ್ಸೈಟ್ನಲ್ಲಿ ಗೂಗಲ್ನಲ್ಲಿ ಟಾಪ್ ಯಾವ ಥರ ರ್ಯಾಂಕ್ ಮಾಡಬೇಕು ಅಂತನ್ನೋ ಒಂದು ಪ್ರೋಸೆಸ್ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸಪೋಸ್ ಯಾರಾದರೂ ಒಂದು ಸರ್ಚ್ ಮಾಡ್ತಾ ಇರ್ತಾರೆ, ಲೈಕ್ ಬೆಸ್ಟ್ ಮೊಬೈಲ್ಸ್ ಅಂಡರ್ 20,000 ಅಂತೇಳಿ. ಆಗ ಸರ್ಚ್ ರಿಸಲ್ಟ್ನಲ್ಲಿ ವೆಬ್ಸೈಟ್ಗೆ ಬರೋಕ್ಕೆ SEO ಹೆಲ್ಪ್ ಮಾಡುತ್ತೆ. ಅಂತಂದರೆ ಟಾಪ್ನಲ್ಲಿ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನಿಮಗೆ ಹೇಳ್ಕೊಡ್ತಾರೆ. ದೆನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಬ್ರ್ಯಾಂಡ್ನ ಯಾವ ಥರ ಪ್ರಮೋಟ್ ಮಾಡಬೇಕು ಅಂತೇಳಿ ಇಲ್ಲಿ ಕಲಿತೀರಾ. ಅದಾದಮೇಲೆ ಮೂರನೇದು ಕಲಿಯೋದು ಇಲ್ಲಿ ಗೂಗಲ್ ಆ್ಯಡ್ಸನ್ಸ್ ಬಗ್ಗೆ ಕಲಿತೀರಾ. ಅಂತಂದರೆ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್ ಯಾವ ಥರ ರನ್ ಮಾಡಬೇಕು ಅಂತನ್ನೋದು ಹೇಳ್ಕೊಡ್ತಾರೆ. ಫೋರ್ತ್ ಬಂದುಬಿಟ್ಟು ಕಂಟೆಂಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಜನಗಳಿಗೆ ಯೂಸ್ಫುಲ್ ಆಗೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋದೇ ಕಂಟೆಂಟ್ ಮಾರ್ಕೆಟಿಂಗ್.
ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಇಮೇಲ್ಸ್ ಮೂಲಕ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಯಾವ ಥರ ಪ್ರಮೋಟ್ ಮಾಡಬಹುದು ಅಂತೇಳಿ. ನೆಕ್ಸ್ಟ್ ಇಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಿ ಕಮಿಷನ್ ಯಾವ ಥರ ಅರ್ನ್ ಮಾಡಬೇಕು ಅಂತ ಅನ್ನೋದು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅನಾಲಿಟಿಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಅಂತಂದರೆ ವೆಬ್ಸೈಟ್ ಟ್ರಾಫಿಕ್ ಮತ್ತು ಆ್ಯಡ್ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡೋದು, ಅದಕ್ಕೆ ಅನಾಲಿಟಿಕ್ ಅಂತ ಹೇಳ್ತಾರೆ. ಸೊ ಇದೆಲ್ಲನೂ ಇದನ್ನ ಬಿಟ್ಟು ಸಾಕಷ್ಟು ಇನ್ನೂ ಬೇರೆ ಎಲ್ಲ ಹೇಳ್ಕೊಡ್ತಾರೆ. ಹೇಳ್ತಾ ಹೋದರೆ ತುಂಬ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ದೀಸ್ ಆರ್ ಸಮ್ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದು ನಿಮಗೆ ಈ ಕೋರ್ಸಲ್ಲಿ ಹೇಳ್ಕೊಡ್ತಾರೆ ಅಂತೇಳಿ. ಸೊ ಈ ಕೋರ್ಸ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡ್ರೆ ಆ ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೆ ಲೈವ್ ಪ್ರಾಜೆಕ್ಟ್ಸ್, ರಿಯಲ್ ಆ್ಯಡ್ ಕ್ಯಾಂಪೇನ್ಸ್, ಇಂಟರ್ನ್ಶಿಪ್, ವೆಬ್ಸೈಟ್ ಹ್ಯಾಂಡಲಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇವೆಲ್ಲನೂ ನಿಮಗೆ ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅಡ್ಮಿಷನ್ ತೊಗೊಂಡಾಗ ಸ್ವಲ್ಪ ಕಾಲೇಜ್ ಬಗ್ಗೆ ನೀವು ಇನ್ಫಾರ್ಮೇಷನ್ ತೊಗೊಂಡು ಅಡ್ಮಿಷನ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಕೋರ್ಸ್ ಫೀಸ್ ನೋಡೋದಾದರೆ ಇಲ್ಲಿ 20,000 to 1,50,000 ರೇಂಜ್ನಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಇನ್ಸ್ಟಿಟ್ಯೂಷನ್ ರೆಪ್ಯುಟೇಷನ್ ಅಥವಾ ಕೋರ್ಸ್ ಡ್ಯೂರೇಷನ್, ನೀವು ಏನು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೋತಾ ಇದ್ದೀರಾ ಅಥವಾ ಪ್ಲೇಸ್ಮೆಂಟ್ ಸಪೋರ್ಟ್ ಯಾವ ಥರ ಇರುತ್ತೆ, ಇಂಟರ್ನ್ಶಿಪ್ ಫೆಸಿಲಿಟೀಸ್ ಯಾವ ಥರ ಇರುತ್ತೆ, ಅದೆಲ್ಲದ್ರ ಬೇಸಿಸ್ ಮೇಲೆ ಫೀಸ್ ಡಿಪೆಂಡ್ ಆಗುತ್ತೆ. ಈ ಕೋರ್ಸಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದರೆ ನಿಮಗೆ ಏನೇನು ಸ್ಕಿಲ್ಸ್ ಬೇಕು ಅಂತಂದರೆ ಈ ಕೋರ್ಸ್ನ ಕಲ್ತ ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಬೇಕಾಗಿರೋದು ಒಂದು ಕ್ರಿಯೇಟಿವಿಟಿ, ಸೆಕೆಂಡ್ ಈಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಕನ್ಸಿಸ್ಟೆಂಟಿ, ಟ್ರೆಂಡ್ ನಾಲೆಜ್ ಅಂತಂದರೆ ಮಾರ್ಕೆಟ್ನಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ಅದರ ನಾಲೆಜ್ ಇರಬೇಕು, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದ್ದರೆ ಸಾಕು. ಆ್ಯಂಡ್ ಕಂಟಿನ್ಯೂಯಸ್ ಲರ್ನಿಂಗ್ ಮೈಂಡ್ಸೆಟ್ ಕೂಡ ನಿಮಗೆ ಇಲ್ಲಿ ಇರಬೇಕು. ಸೊ ಇದೆಲ್ಲ ಆದಮೇಲೆ ನಿಮಗೆ ಯಾವ ಥರ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಯಾವ ಥರ ಜಾಬ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಅಥವಾ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕು ಅಂತೇಳಿ ನೋಡೋದಾದರೆ ಇಲ್ಲಿ ನೋಡಿ, ನಿಮಗೆ ಕಂಟೆಂಟ್ ಕ್ರಿಯೇಟರ್, SEO ಎಕ್ಸಿಕ್ಯೂಟಿವ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಗೂಗಲ್ ಆ್ಯಡ್ ಸ್ಪೆಷಲಿಸ್ಟ್, ಇಮೇಲ್ ಮಾರ್ಕೆಟರ್, ಅಫಿಲಿಯೇಟ್ ಮಾರ್ಕೆಟರ್, ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಅಥವಾ ಬ್ರ್ಯಾಂಡ್ ಮ್ಯಾನೇಜರ್. ಸೊ ಈ ಥರ ಸಾಕಷ್ಟು ಪೋಸ್ಟ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ನೀವು ಇಲ್ಲಿ ಕಂಪ್ನೀಸಲ್ಲಿ ಅಪ್ಲೈ ಮಾಡ್ಬೋದು. ನೀವು ಬೇಕಂತಂದರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡಿಕೊಂಡು ಆದಮೇಲೆ ಇದ್ರದ್ದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಅನ್ನೋದಾದರೆ ಇಲ್ಲಿ ನೀವು ಫ್ರೀಲ್ಯಾನ್ಸಿಂಗ್ ಮಾಡಬಹುದು. ಸೊ ಆ್ಯಸ್ ಅ ಫ್ರೀಲ್ಯಾನ್ಸರ್ ಕೂಡ ನೀವು ಇಲ್ಲಿ ಜಾಬ್ ಮಾಡ್ಬೋದು ಅಥವಾ ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ಕೂಡ ನೀವು ಇಲ್ಲಿ ವರ್ಕ್ ಮಾಡ್ಬೋದು ಅಥವಾ ನಿಮ್ಮದೇ ಆದ ಸ್ವಂತ ಒಂದು ಏಜೆನ್ಸಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಗ್ರೋ ಕೂಡ ಮಾಡ್ಬೋದು ಆ್ಯಂಡ್ ಇನ್ಸ್ಟಾ ಪೇಜಸ್ನ ಮ್ಯಾನೇಜ್ ಕೂಡ ನೀವಿಲ್ಲಿ ಮಾಡ್ಬೋದು. ಸೊ ಮಲ್ಟಿಪಲ್ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡುತ್ತೆ ಈ ಕೋರ್ಸು. ಸೊ ಫ್ಯೂಚರ್ ಸ್ಕೋಪ್ ಅಂತೇಳಿ ನೋಡೋದಾದರೆ ನೋಡಿ, ಈ ಫ್ಯೂಚರ್ ಸ್ಕೋಪ್ ಬಗ್ಗೆ ಹೇಳೋದಾದರೆ ಇದು ಒಂದು ತುಂಬ ಡಿಮಾಂಡ್ನಲ್ಲಿರೋ ಕೋರ್ಸ್ ಅಂತೇಳಿ ಹೇಳ್ಬೋದು ಅಥವಾ ಮೋಸ್ಟ್ ಪವರ್ಫುಲ್ ಕೋರ್ಸ್. ಯಾಕಂತಂದರೆ ಪ್ರತಿಯೊಂದು ಬಿಸ್ನೆಸ್ ಈಗ ಆನ್ಲೈನ್ ಹೋಗ್ತಾ ಇದೆ ಆ್ಯಂಡ್ ವೆನ್ ಇಟ್ ಈಸ್ ಆನ್ಲೈನ್ ಎಲ್ಲರಿಗೂ ಬೇಕಾಗಿರೋದೇ ಆನ್ಲೈನ್ ಬ್ರ್ಯಾಂಡಿಂಗ್, ವೆಬ್ಸೈಟ್ ಟ್ರಾಫಿಕ್, ಸೋಷಿಯಲ್ ಮೀಡಿಯಾ ಗ್ರೋತ್, ಆನ್ಲೈನ್ ಸೇಲ್ಸ್. ಸೊ ಇವೆಲ್ಲನೂ ಬೇಕಾಗುತ್ತೆ ಕಂಪ್ನೀಸ್ಗೆ. ಸೊ ಈ ಕೋರ್ಸು ತುಂಬ ಡಿಮಾಂಡ್ನಲ್ಲೇ ಇರುತ್ತೆ ಅಂತೇಳಿ ಹೇಳ್ಬೋದು. ಆ್ಯಂಡ್ ಈ ಕೋರ್ಸ್ ಮಾಡಬೇಕು ಅಂತಂದರೆ ಕೆಲವೊಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ. ಬೆಸ್ಟ್ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಎಂಕ್ವೈರಿ ಮಾಡ್ಕೊಳ್ಳಿ. ಲೈಕ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರಾ, ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಇದೆಯಾ, ಯಾವ ಥರ ಸರ್ಟಿಫಿಕೇಷನ್ ಕೋರ್ಸ್ ಇದೆ, ಪ್ಲೇಸ್ಮೆಂಟ್ ಸಪೋರ್ಟ್ ಇದೆಯಾ ಅಥವಾ ಲೈವ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಕೊಡ್ತಾರಾ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಇದ್ದಾರಾ, ಅಂಡ್ ಗೂಗಲ್ ಆ್ಯಂಡ್ ಮೆಟಾ ಟೂಲ್ಸ್ ಟ್ರೈನಿಂಗ್ ಕೂಡ ಕೊಡ್ತಾರೋ ಇಲ್ವೋ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಆ್ಯಂಡ್ ಸರ್ಟಿಫಿಕೇಷನ್ ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸರ್ಟಿಫಿಕೇಷನ್ ತುಂಬ ಇಂಪಾರ್ಟೆಂಟು. ಸೊ ಪಾಪ್ಯುಲರ್ ಸರ್ಟಿಫಿಕೇಟ್ಸ್ ಬಂದುಬಿಟ್ಟು ಗೂಗಲ್ ಸರ್ಟಿಫಿಕೇಟ್, ಮೆಟಾ ಸರ್ಟಿಫಿಕೇಟ್, ಹಬ್ಸ್ಪಾಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ಸ್ ನಿಮ್ಮ ರೆಸ್ಯೂಮಿಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಫೈನಲ್ ಕರಿಯರ್ ಅಡ್ವೈಸ್ ಅಂಥೇಳಿ ಹೇಳೋದಾದರೆ ನಿಮಗೆ ನೀವೊಬ್ಬರು ಕ್ರಿಯೇಟಿವಿಟಿ, ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಬಿಸ್ನೆಸ್ ಆರ್ ಫ್ಲೆಕ್ಸಿಬಲ್ ಕರಿಯರ್, ಸೊ ಇವೆಲ್ಲ ಒಂದು ಬೆಸ್ಟ್ ಕರಿಯರ್ ಆಪ್ಷನ್ಸ್ ಆಗಿರುತ್ತೆ. ಆ್ಯಂಡ್ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಕೋರ್ಸ್ ಜಾಯಿನ್ ಮಾಡಿದರೆ ಮಾತ್ರ ಸಕ್ಸಸ್ ಸಿಗಲ್ಲ. ಸ್ಕಿಲ್,
ಪ್ರಾಕ್ಟೀಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಈ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇನ್ನಿಷ್ಟು ಕರಿಯರ್ ರಿಲೇಟೆಡ್ ವೀಡಿಯೋಸ್ಗಾಗಿ ಚಾನಲ್ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.